ನಮ್ಮ ಅಂಗಡಿಗೆ ಹೊಸ ಐಟಮ್ಸ್ ತಂದಿದ್ದೀವಿ. ಅದರಲ್ಲಿ ಸ್ವೀಟ್ಗಳು ಜಾಸ್ತಿ ತಂದಿದ್ದೀವಿ. ಲಡ್ಡು ಆ್ಯಂಡ್ ಇದು ಕೊಬ್ಬರಿ ಮಿಠಾಯಿ ಮತ್ತು ಇದ್ರದ್ದು ಸ್ವೀಟ್ ಎಷ್ಟು ಚೆಂದ ಇದೆ. ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಹಾಗೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವೀಡಿಯೋಗೆ ನೋಟಿಫಿಕೇಷನ್ ಬರುತ್ತೆ. ಗೈಸ್, ಇವತ್ತು ನಮ್ಮ ಅಂಗಡಿಯಲ್ಲಿ ಹೊಸ ಐಟಮ್ಸ್ ಬಂದಿದೆ ಗೈಸ್. ಅದರಲ್ಲಿ ತೋರಿಸ್ತೀನಿ. ಆಲ್ಮೋಸ್ಟ್ ಸ್ವೀಟು ಜಾಸ್ತಿ ತಂದಿದ್ದೀವಿ, ಅಂದರೆ 3 ಥರದ್ದು. ಮತ್ತು ಇನ್ನು ಬೇರೆವು ಸಮಥಿಂಗ್ ಇದು ಎಲ್ಲರಿಗೂ ಗೊತ್ತಿರುತ್ತಲ್ವ, ಗೆಸ್ ಮಾಡಿ ನೋಡೋಣ. ತುಂಬ ಟೇಸ್ಟಿಕರವಾಗಿದ್ದು, ₹1 ಚಿಕ್ಕ ವಯಸ್ಸಲ್ಲೂ ತಿಂತಿದ್ದು, ಈಗೂ ತಿಂತಾ ಇರ್ತೀವಿ. ಅದು ಮರೆಯೋಕ್ಕಾಗಲ್ಲ. ಇದು ಸೇಮ್ ಇದು. ಮತ್ತು ಮಾತ್ರೆಗಳು, ಮಾತ್ರೆಗೂ ಬಾಕ್ಸ್ ಕೊಡ್ತಾರೆ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. ನೋಡಿ, XS 500ಗೆ ಮಾತ್ರೆ ಕೊಟ್ಟಿದ್ದಾರೆ. ಬಾಕ್ಸ್ ಇದು ಹೆಂಗಾದ್ರೂ ಯೂಸ್ ಆಗುತ್ತೆ ನನಗೆ. ಏನಾದರೂ ಸಮಥಿಂಗ್ ಚಿಕ್ಕೊಂದು ವಾಲೆಗಳು ಅವೆಲ್ಲ ಇಟ್ಕೊಳ್ಳೋಕ್ಕೆ ಇದು ತುಂಬಾ ಯೂಸ್ ಆಗುತ್ತೆ. ಮತ್ತು ಹೊಸ್ದಾಗಿ ಸ್ಟಾಕ್ ಬಂದಿರೋದು ಪಿನ್ ಬಾಕ್ಸ್ ತುಂಬ ಇದೆ, ಆದರೆ ನಮ್ಮೂರಲ್ಲಿ ತಾಣಲ್ಲ ಅಷ್ಟೊಂದು. ನೋಡಿ, ಇದು ಸಮಥಿಂಗ್ ಇದು ಜಾಸ್ತಿನೇ ಕಾಸ್ಟ್ಲಿ, ಆದರೆ ನಮ್ಮೂರಲ್ಲಿ ತಾಣಲ್ಲ. ಅರ್ಧಕ್ಕರ್ಧ ನಾನೇ ಸುಮ್ಮನೆ ಕಿವಿಗೆ ಸುಮ್ಮನೆ ಚುಚ್ಚಿಸ್ಕೊಳ್ಳೋದು, ಆ ಥರ ಮಾಡ್ತಾ ಇರ್ತೀನಿ ಗೈಸ್. ನೋಡಿ, ಪಿನ್ನು ಹೊಸವು ಎಲ್ಲ ತಂದಿದ್ದು. ಮತ್ತು ಸಮಥಿಂಗ್ ಉಗುರು ಕಟ್ಟರ್ ಚೆನ್ನಾಗಿದೆ. ನೋಡಿ, ಹೊಸ ಸ್ಟಾಕ್ ಬಂದಿರೋದು ₹20. ಚೆಂದ ಇದೆ ಅಲ್ಲ, ಹೌದು ಚೆನ್ನಾಗಿದೆ ಫುಲ್. ಮತ್ತು ಬಾಲ್ ಬಂದಿದೆ ಗೈಸ್, ಪೆಪ್ಸಿ ಬಾಲ್. ಆವಾಗ ಕ್ರಿಕೆಟ್ ಆಡ್ತಿದ್ದು, ಇವಾಗ ಕ್ರಿಕೆಟ್ ಮರ್ತೇ ಬಿಟ್ಟಿದ್ದೀವಿ. ಎಷ್ಟು ಚೆನ್ನಾಗಿದೆ ಆಗ್ಬೋದು, ಚೆನ್ನಾಗಿರುತ್ತೆ ಆಡೋಕ್ಕೆ. ಮತ್ತು ಕ್ಯಾಚ್ ಹಿಡಿಯೋದು ಫುಲ್ ಸಕ್ಕತ್ತಾಗಿರುತ್ತೆ. ಒಬ್ಬರೇ ಅಂತ ಆಡೋಕ್ಕಾಗಲ್ಲ, ಒಂದಿಬ್ಬಿಬ್ರು ಅಂದರೆ ಒಬ್ಬರೇ ಹಿಂಗೆ ಮಾಡ್ಕೊಂಡು ಆಡ್ಬೋದು ಈ ಥರ. ಗೈಸ್, ಅಡಿಕೆ ರೇಟ್ ತುಂಬ ಜಾಸ್ತಿ ಆಗಿದೆ ಗೈಸ್. ಅಡಿಕೆ ರೇಟ್ ಯಾಕೆ ಜಾಸ್ತಿ ಆಗ್ತಿದೆಯೋ ನನಗಂತೂ ಗೊತ್ತಿಲ್ಲ. ನಮ್ಮ ಅಂಗಡಿಯಲ್ಲಿ ಏನು ಜಾಸ್ತಿ ರೇಟು ಅಂತಂದರೆ ಅಡಿಕೆ ರೇಟೇ ಜಾಸ್ತಿ ರೇಟು, ತುಂಬ ಅಂದರೆ ತುಂಬ. ನೆಕ್ಸ್ಟು ಸ್ಟ್ರಾಬೆರಿ ಚಾಕ್ಲೇಟ್ ತುಂಬ ಓಡುತ್ತೆ ನಮ್ಮ ಕಡೆ. ಮತ್ತು ವಾರಕ್ಕೊಂದಿರಲೇಬೇಕು ಸ್ಟ್ರಾಬೆರಿ ಚಾಕ್ಲೇಟ್. ದಿಸ್ ಗ್ಲಾಸ್ ನೋಡಿ ಎಷ್ಟು ಚೆಂದ ಉಂಟಲ್ಲ, ಹೊಸ ಸ್ಟಾಕ್ ಎಲ್ಲ ಬೀಳ್ತಿದೆ. ಒಂದು ಟೇಸ್ಟ್ ಮಾಡೋಣ. ಅಂದರೆ ಚಾಕ್ಲೇಟ್ ಎಲ್ಲ ನಾನು ಜಾಸ್ತಿ ತಿನ್ನಲ್ಲ, ಡೈರಿ ಮಿಲ್ಕ್ ಅಷ್ಟೇ. ₹100 ನನಗೆ ಜಾಸ್ತಿ ತಿನ್ನೋಕ್ಕೆ ಇಂಟ್ರೆಸ್ಟ್. ಗಾಯ್ಸ್, ಟೇಸ್ಟ್ ಮಾತ್ರ ಎಣ್ಣೆಯಾಗಿದೆ. ಚೆನ್ನಾಗಿದೆ. ಅದಕ್ಕೆ ನಮ್ಮ ಸಣ್ಣ ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡೋದು ಇದಿಲ್ಲ. ಇದ್ರಾಗೊಂದು ಬೌಲ್ ಥರ ಗಿಫ್ಟ್ ಬರುತ್ತೆ, ತುಂಬ ಚೆನ್ನಾಗಿದೆ. ಆಮೇಲೆ ಸಮಥಿಂಗ್ ಎಲ್ಲ ಮನೆಗೆ ತಗೊಂಡೋಗ್ಬಿಟ್ಟಿದ್ದೀನಿ. ಆ್ಯಂಡ್ ಜಾಮೂನ್ ಮಾಡಿದಾಗ ತಿಂತೀವಲ್ಲ ಆ ಥರ ಇರುತ್ತೆ ಕಪ್ಪು, ಗ್ಲಾಸಿಂದು. ಹೊಡೆದ್ರೆ ಹೊಡೆದೋಗ್ಬಿಡುತ್ತೆ ಬೇಗನೆ. ಅದೇ ಯೂಸ್ ಮಾಡ್ಕೊಂಡ್ರೆ ಇದು ಅಷ್ಟು ಒಂದೊಂದು ವಾರಕ್ಕೆ ಬೇಗ ಖಾಲಿಯಾಗಿ ಹೋಗುತ್ತೆ. ಇನ್ನು 2 days ಆಗಿದ್ದು ಖಾಲಿಯಾಗಿ ಹೋಗುತ್ತೆ. ಗೈಸ್, ನೆಕ್ಸ್ಟ್ ಈಸ್ ಕಡಲೆಬೀಜ ರೇಟ್ಗಳು ಫುಲ್ಲು ಜಾಸ್ತಿ ಆಗಿದೆ ಗೈಸ್. ತುಂಬ ಅಂದರೆ ತುಂಬ ಜಾಸ್ತಿ ಆಗಿದೆ. ಕೊಡೋದು ಕಷ್ಟನೇ, ನಮ್ಗೆ ಕೇಳ್ತಾರೆ ಅಂತ ನಾವು ತಗೊಬೇಕು.
ಮಾಡಬೇಕು, ಏನು ಅಂದಾಜೇನ ಮಾಡಕ್ಕೆ ಕೊಡಬೇಕಾಗುತ್ತೆ. ಇದು ಸಣ್ಣ ವಯಸ್ಸಿಂದ ಎಲ್ಲರೂ ತಿಂದಿರ್ತೀರ, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಇದನ್ನು ಚಿಕ್ಕಿ ಅಂತಾರೆ. ಅದಾದ್ರು ಓದೋ ಹುಡುಗರದಿಂದ ಹಿಡಿದು ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ. ಇದನ್ನು ತಿಂದರೆ ಶಕ್ತಿ ತುಂಬ ಜಾಸ್ತಿ ಇರುತ್ತೆ ಅಂತ. ಇದನ್ನು ಟೇಸ್ಟ್ ಮಾಡೋಣ ಅನಿಸ್ತಿದೆ. ಅದು ಟೇಸ್ಟ್ ಸ್ವೀಟ್ ಜಾಸ್ತಿ ಆಗುತ್ತೆ. ಮದುವೆ ಪೇಷಂಟ್ ಅದಕ್ಕೋಸ್ಕರ ಎಲ್ಲ ಮಾತ್ರೆಗಳು, ತುಂಬ ಮಾತ್ರೆಗಳು ತಗೊಂಡು ಹೊಟ್ಟೆನೋವು. ಕರ್ಪೂರದ ಬಾಕ್ಸು 50 ರೂಪೀಸ್ ಅವು ನೋಡಿ, ತುಂಬ ಚೆನ್ನಾಗಿದೆ. ಅಂದರೆ 5 ರೂಪಾಯಿಗೆ ಕಡಿಮೆ ಇರುತ್ತೆ, ಒಂದು 5 3 ಪೀಸಸ್ ಇರುತ್ತೆ. ಆ ಥರ ಇರಬಾರ್ದು, ಒಂದು ಸ್ವಲ್ಪ ಜಾಸ್ತಿ ಇರೋದು ಕೇಳ್ತಾರೆ. ಅದಕ್ಕೆ ಒಂದು 5 ಪೀಸೋ ಒಂದು 10 ಪೀಸೋ ಆ ಥರ ತಂದು ಮಾಡಿಕೊಳ್ಳೋದು. ಆ ಥರ ಮಾಡಿದ್ರೂ ಇರುತ್ತಲ್ಲ, ಅದಕ್ಕೋಸ್ಕರ. ಇದು ಹೊಸದು ಗೈಸ್, ಇದು ಜಾಸ್ತಿ ಓಡುತ್ತೆ. ತುಂಬ ಇವ್ಯಾವು ನಾನು ಇಷ್ಟಪಡಲ್ಲ, ಚಾಕ್ಲೇಟ್ಗಳಲ್ಲಿ ನಾನು ಇಷ್ಟಪಡಲ್ಲ. ತಿಂದರೆ ಸ್ವೀಟ್ಸ್ ತಿಂತೀನಿ. ಈ ಸ್ವೀಟ್ ಚೆನ್ನಾಗಿತ್ತು, ತಗೊಂಡಿದ್ದ ತಕ್ಷಣವೇ ಒಂದು ತಿಂದ್ಬಿಟ್ಟು. ಇವತ್ತು ತಿಂದೆ 2. ತುಂಬ ಎಮ್ಮೆಯಾಗಿದೆ ಸ್ವೀಟ್ ಮಾತ್ರ, ತುಂಬ ಟೇಸ್ಟಿಕರವಾದ ಮಿಲ್ಕಿಂದು ಸಕ್ಕದಾಗಿದೆ ಟೇಸ್ಟ್ ಮಾತ್ರ. ತಿಂತಿದ್ರೆ ಇನ್ನೂ ತಿನ್ನಬೇಕು ಅನಿಸುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಸ್ವೀಟ್. ಬನ್ನು ಅಷ್ಟೇ ಹೊಸ ಸ್ಟಾಕ್ ಬಂದು, ಮತ್ತು ಇನ್ನೂ ಇದೆ, ಆದರೆ ಬೇಗ ಖಾಲಿ ಆಗಿಬಿಡುತ್ತೆ ಬನ್ನು. ಕೇಕ್ ಯಾಕೋ ಹೋಗ್ತಾ ಇಲ್ಲ, ಹಂಗೂ ಒಂದು ಬಾಕ್ಸ್ ತೊಗೊಬೇಕು. ನೆಕ್ಸ್ಟ್ ಸರಿ ಬಂದಾಗ ಕೇಕ್ ತೊಗೊತೀನಿ. ಈ ಸರಿ ತಗೊಂಡಿರಲಿಲ್ಲ, ಸಮಥಿಂಗ್ ಬೇಡ ಅಂತ ಸುಳ್ಳಾಗಿತ್ತು. ನೆಕ್ಸ್ಟು ಇದು ನನ್ನ ಫೇವ್ರೇಟ್. ನನಗಂತೂ ತುಂಬ ಇಷ್ಟ ಗೈಸ್. ಲಡ್ಡು ಸಕ್ಕತ್ತಾಗಿದೆ ಗೊತ್ತಾ, ಎಷ್ಟು ಟೇಸ್ಟಿಯಾಗಿ. ಇನ್ನು ಹೊಸ ಸ್ಟಾಕ್ಗಳು ನೆಕ್ಸ್ಟ್ ಸರಿ ತಗೊಂತೀವಿ ಗಾಯ್ಸ್. ಮೇನ್ ಸ್ವೀಟ್ ಅದೇ ಸಖತ್ ಇಷ್ಟ. ಈ ಸರಿ ಸ್ವೀಟೇ ಜಾಸ್ತಿ ತಗೊಂಡಿರೋದು. ಲಡ್ಡು ಆ್ಯಂಡ್ ಇದು ಕೊಬ್ಬರಿ ಮಿಠಾಯಿ. ಈ ಸ್ವೀಟು ಇದ್ರ ಥರ ಇರುತ್ತೆ, ಸಮಥಿಂಗ್ ಇದು ಮೈಸೂರು ಪಾಕ್ ಥರ, ಅದೇ ಹಾಲಿಂದ ಮಾಡಿರೋದು. ತುಂಬ ಟೇಸ್ಟಿಯಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. 3 ಟೇಸ್ಟ್ ಮಾಡಿದ್ದೀನಿ, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಹೊಸಬ್ರು ನೋಡ್ತಾ ಇದ್ದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.